गेल्या आठवड्यात पर्यावरण प्रदूषण नियंत्रण नियमांचे उल्लंघन केल्याच्या आरोपावरून संकेश्वर येथील हिरण्यकेशी साखर कारखान्यावर कर्नाटक राज्य प्रदूषण नियंत्रण मंडळाने टाळे ठोकल्याने मोठी चर्चा रंगली होती. या संदर्भात हिरण्यकेशी साखर कारखान्याचे अध्यक्ष बसवराज कलट्टी तसेच उपाध्यक्ष अशोक पट्टणशेट्टी यांनी KMM वाहिनीशी बोलताना सांगितले की सध्या प्रदूषण नियंत्रण मंडळाच्या आदेशांचे पालन केले जात असून लवकरच ही समस्या मार्गी लावली जाईल. कारखाना नेहमीच कामगार आणि शेतकऱ्यांच्या हितासाठी कार्यरत आहे असा विश्वास त्यांनी व्यक्त केला. ಪ್ರಾರಂಭ ಇರುವುದಿಲ್ಲ. ಅದನ್ನು ಕೂಡ ಬರುವ ಸೀಸನ್ ಪ್ರಾರಂಭ ಮಾಡಬೇಕಾದ್ರೆ ಅವ್ರು ಹೇಳಿದಂತೆ ಕೆಲವೊಂದು ಕಂಪ್ಲೇಂಟ್ಸ್ ಮಾಡಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಪರಿಸರ ಮಾಲಿನ್ಯ ಇಂಜಿನಿಯರ್ ಅವರು ಎಲ್ಲ ಒಂದು ಅವ್ರು ಹೇಳಿದಂಥ ಕಂಪ್ಲೇಂಟ್ಸ್ ವರ್ಕನ್ನು ಇವತ್ತಿನ ದಿವಸ ಮಾಡಿ ಹಿಂದಿನ ದಿವಸ ಅವರ ಕಚೇರಿಗೆ ಬೆಳಗಾವಿ ಕಚೇರಿಗೆ ಸಬ್ಮಿಷನ್ ಮಾಡಿ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಕಚೇರಿಗಳಿಗೆ ಆ ಕಂಪ್ಲೇಂಟ್ಸನ್ನು ಅವ್ರಿಗೆ ಕೊಡೋದರ ಜೊತೆಗೆ ಬರುವ 14ನೇ ತಾರೀಕು ಬೆಂಗಳೂರು ಪೊಲ್ಯೂಷನ್ ಬೋರ್ಡ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ಸದರಿ ಒಂದು ಈ ಸ್ಥಗಿತಗಳನ್ನು ಓಪನ್ ಮಾಡಿಕೊಳ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ. ಇವಾಗ ಶಾಸಕರು ಕೂಡ ಇಲ್ಲಿ ನಿರ್ದೇಶಕರು ಅವರು ಕೂಡ ಮಾಜಿ ಅಧ್ಯಕ್ಷರು ಅವ್ರ ಅಧ್ಯಕ್ಷರಿರೋ ಸಮಯದಲ್ಲೂ ಕೂಡ ಈ ಕೆಲಸವನ್ನು ಅವ್ರು ಮಾಡಿದ್ದಿಲ್ಲ. ಅವ್ರು ಅವಾಗ ಮಾಡ್ತಿದ್ರೆ ಇವತ್ತು ಇಲ್ಲ ತಗೊಂಡೇ ಇಲ್ಲ. 2022-23 ಇರುವಂತ ಕಂಪ್ಲೇಂಟ್ಸ್ ಅವಾಗಲೂ ಮಾಡಿದ್ದಿಲ್ಲ. ನಂತರ 16 ಕಂಪ್ಲೇಂಟ್ಸ್ ಬದ್ರಲ್ಲಿ ನಾವು 13 ಕಂಪ್ಲೇಂಟ್ಸ್ ಎಲ್ಲ ಮಾಡಿ ಅವರು ಮಾಡಿದ್ದಿಲ್ಲ. ನಾವ ಮಾಡಿದ್ವಿ. 14 ಕಂಪ್ಲೇಂಟ್ಸ್ ಬರ್ತಿದ್ರು ಮಾಲಿನ್ಯ ಮಂಡಳಿಯವರು. 3 ಅದಾವ. ಇದು ಮಾಡ್ಕೋಬೇಕಾಗಿದೆ. ಅದಕ್ಕೆ ಸಮಯಾವಕಾಶ ಮಾಡ್ಕೋತೀವಿ. ಆ ರೀತಿ ನಾವು ಅವ್ರಿಗೆ ಒಂದು ಅಂಡರ್ಟೇಕಿಂಗ್ ಕೊಡ್ತಾ ಇದ್ವಿ, ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡ್ತಾ ಇದ್ವಿ. ಬಟ್ ಬರುವ ಹಂಗಾಮಿನೊಳಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಅದನ್ನ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡೋದ್ರ ಜೊತೆಗೆ ಅವರಿಂದ ಪರ್ಮಿಷನ್ ತಗೊಂಡು 14ನೇ ತಾರೀಕಿನೊಳಗೆ ಅದನ್ನು ರಿವೋಕ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. सचिन कांबळे, KMM मराठी, हुक्केरी. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.